ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಯಾರೇ ಅಭ್ಯರ್ಥಿಯಾದ್ರೂ ಅಲ್ಲಿ ಗೆದ್ದೇ ಗೆಲ್ತೇವೆ ಎಂದು ಮಾಜಿ ಸಚಿವ ರಾಮದಾಸ್ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ಪಕ್ಷ ಏನೇ ಜವಾಬ್ದಾರಿ ಕೊಟ್ಟರೂ ನಾನು ಮಾಡುತ್ತೇನೆ. ನಾನು ಲೋಕಸಭೆಯಲ್ಲಿ ಆಕಾಂಕ್ಷಿಯಲ್ಲ. ಸಿಎಂ ಪುತ್ರ ಅಖಾಡಕ್ಕೆ ಇಳಿದ್ರು ಅಲ್ಲಿ ಬಿಜೆಪಿಯೇ ಗೆಲ್ಲಲಿದೆ ಎಂದು ರಾಮದಾಸ್ ವಿಶ್ವಾಸ ವ್ಯಕ್ತಪಡಿಸಿದರು. ಯಾರು ಅನ್ನೋದನ್ನ ಅವರೇ ಆಗ್ಬೋದು, ಇರೋರೇ ಆಗ್ಬೋದು, ಯಾರು ಏನು ಅನ್ನುವಂತ ನಿರ್ಧಾರ ಇಲ್ಲ. ಆದ್ರೆ ನಾನಂತೂ ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ನಾನು ಆಕಾಂಕ್ಷಿ ಅಲ್ಲ ಅನ್ನೋದನ್ನ ನಾನು ಆಗಲೇ ಕ್ಲಿಯರ್ ಮಾಡಿದ್ದೀನಿ. ನನಗೆ ಎರಡು ಜವಾಬ್ದಾರಿಗಳನ್ನು ಕೊಟ್ಟಿದ್ದಾರೆ. ಇದನ್ನ ರಾಜ್ಯಾದ್ಯಂತ ಮಾಡುವಂತ ಒಂದು ಕೈಂಕರ್ಯ ಇದೆ. ಅದು ಮನಸ್ಸಿಗೆ ಸಂತೋಷ ಕೊಡುತ್ತೆ, ಆನಂದ ಕೊಡುತ್ತೆ. ಆ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ. ನಾನು ನನ್ನ ಜೀವನ ನೀವು ನೋಡಿದಿರಿ. 30 ವರ್ಷಗಳ ಕಾಲದಲ್ಲಿ ಒಬ್ಬ ಸಾಮಾನ್ಯ ಯುವ ಮೋರ್ಚಾದ ಮೈಸೂರು ಮಹಾನಗರದ ಅಧ್ಯಕ್ಷನಾಗಿ ಪ್ರಾರಂಭ ಮಾಡಿ ರಾಜ್ಯದ ಯುವ ಮೋರ್ಚಾ ಅಧ್ಯಕ್ಷನಾಗಿ 2 ಸಲ ಕೆಲಸವನ್ನ ಮಾಡದಂತವನು. ಈ ಸಂದರ್ಭದಲ್ಲಿ ಕ್ಷೇತ್ರದಲ್ಲಿ ಆಗಲೇ ಹುಬ್ಬಳ್ಳಿಯ ಸಮಾವೇಶದಲ್ಲಿ ನಮ್ಮ ಅರುಣ್ ಸಿಂಗ್ ಅವರು, ನಮ್ಮ ರಾಜ್ಯದ ಇನ್ಚಾರ್ಜ್, ಅವರು ಅನೌನ್ಸ್ ಮಾಡಿದ್ರು, ಇಡೀ ದೇಶದಲ್ಲಿ ಸಂಘಟನೆಯ ವಿಷಯದಲ್ಲಿ ಮೊದಲನೇ ಸ್ಥಾನ ಎಲ್ಲರೂ ಇದೆ ಅಂದ್ರೆ ಅದು ಮೈಸೂರಿನ ಕೃಷ್ಣರಾಜ ಕ್ಷೇತ್ರ ಅಂತ. ಕಾರಣ ನಮ್ಮಲ್ಲಿರುವಂತಹ ಪೇಜ್ ಪ್ರಮುಖ ಅಂತ ಹೇಳಿ 45,000 ಜನ ಪೇಜ್ ಪ್ರಮುಖನ ಹೊಂದಿರುವಂತಹ ಒಂದು ಕ್ಷೇತ್ರ. ಅದಲ್ಲದೆ ಪ್ರಧಾನಮಂತ್ರಿಗಳ ಹುಟ್ಟುಹಬ್ಬದ ಸಂದರ್ಭವನ್ನು ಉಪಯೋಗಿಸಿಕೊಂಡು ನಾವು ಕೇಂದ್ರ ಸರ್ಕಾರದ ಯೋಜನೆಗಳನ್ನ ಮೋದಿ ಯುಗ ಉತ್ಸವದಲ್ಲಿ 3 ವರ್ಷಗಳ ಕಾಲದಲ್ಲಿ ಯೋಜನೆಯ ಅನುಷ್ಠಾನದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮೊದಲನೆಯ ಸ್ಥಾನ KR ಕ್ಷೇತ್ರ ಅಂತೇಳಿ ಮುಖ್ಯಮಂತ್ರಿಗಳು ಬಂದು ನನಗೆ ಆ ಮೊದಲನೆಯ ಬಿರುದನ್ನ ಕೊಟ್ಟು ಹೋಗಿದ್ರು. ಆದರೂ ಪಕ್ಷ ಈ ಸ್ಥಾನವನ್ನ ಬಿಟ್ಬಿಟ್ಟು ಬೇರೆಯವರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿದಾಗ ಸಂತೋಷದಿಂದ ಒಪ್ಪಿ ಅದನ್ನ ನಮ್ಮ ಮೈಸೂರು ನಗರದ ಅಧ್ಯಕ್ಷರಿಗೆ ಅದನ್ನು ಬಿಟ್ಟುಕೊಟ್ಟು ಇಡೀ 36 ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದಿರೋದು ಒಂದೇ ಒಂದು ಬಿಜೆಪಿ. ಅದು ನಮ್ಮ ಕ್ಷೇತ್ರ ಅಂತ ಹೇಳ್ಕೊಳ್ಳಿಕ್ಕೆ ಆನಂದ ಆಗುತ್ತೆ. ಹಾಗಾಗಿ ಪಕ್ಷ ಏನೇ ಹೇಳಿದ್ರು ನಾವು ಕೇಳ್ಕೊಂಡಿರುವಂತವ್ರು. ಆದ್ರೆ ನನ್ನ ಆಸೆಯನ್ನೇ ವಿಚಾರ ಏನಿದೆ ಅದನ್ನು ಹೇಳಿದ್ದೀನಿ. ಲೋಕಸಭೆಯಲ್ಲಿ ನಾನು ಆಕಾಂಕ್ಷಿ ಅಲ್ಲ. ನನಗೆ 2 ಜವಾಬ್ದಾರಿ ಕೊಟ್ಟಿದ್ದೀರಿ. ತೃಪ್ತಿಯಿಂದ ಈ ಕೆಲಸವನ್ನ ರಾಜ್ಯಾದ್ಯಂತ ಮಾಡ್ತೀನಿ. ಖಂಡಿತ ಗೆಲ್ತೀವಿ ಸರ್. ಏನೇ ಡೆವಲಪ್ಮೆಂಟ್ ಆದ್ರೂ ಕೂಡ ಸಹಜ, ನೀವು ಹೇಳಿದಾಗೆ ಅದು ಮುಖ್ಯಮಂತ್ರಿಗಳ ಕ್ಷೇತ್ರ. ಆ ಕ್ಷೇತ್ರ ಮುಖ್ಯಮಂತ್ರಿಗಳಿಗೂ ಒಂದು ಪ್ರೆಸ್ಟೇಜ್ ಇದೆ, ಅಷ್ಟೇ ಪ್ರೆಸ್ಟೇಜ್ ನಮಗೆ ಇದೆ. ಯಾರೇ ಅಭ್ಯರ್ಥಿ ಆದ್ರೂ ಕೂಡ ಆ ಕ್ಷೇತ್ರವನ್ನ ಗೆಲ್ಲಿಸ್ಕೊಂಡು